ಈ ಥರ ಆಪ್ಷನ್ಸ್ ಇದೆ. ಅಲ್ಲಿರೋದು ಟೂರ್ ಗೈಡ್ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಬೆಲ್ಜಿಯಮಲ್ಲಿರೋ ಬ್ರಿಸೆಲ್ಸ್ ಅನ್ನೋ ಒಂದು ಸಿಟಿಯಲ್ಲಿದ್ದೀವಿ. ಇದು ಕ್ರಿಸ್ಮಸ್ ಅರೌಂಡ್ ಟೈಮು, ಸೊ ನ್ಯೂ ಇಯರ್ ಟೈಮು. ಸೊ ಬೆಳಗ್ಗೆ ಇವಾಗ ಒಂದಷ್ಟು ಇರೋ ಪ್ಯಾಲೇಸ್ ಮತ್ತು ಇಲ್ಲಿ ಏನೇನು ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ ಎಲ್ಲ ನೋಡಿಕೊಂಡು ಸಂಜೆ ಇಲ್ಲಿರೋ ಲೈಟಿಂಗ್ಸ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇವಾಗ ನನ್ನ ಜೊತೆ ಈ ಟ್ರಿಪ್ಪಲ್ಲಿ ಯಾರ್ಯಾರಿದ್ದಾರೆ, ಸೊ ಈಗ ಆಲ್ರೆಡಿ ಮದುವೆ ಆಗಿರೋದ್ರಿಂದ ನಿಮ್ಗೆ ಗೊತ್ತೇ ಇರ್ಬೋದು, ದರ್ಶನ್ ಅಂತೂ ಜೊತೆಗಿದ್ದೇ ಇರ್ತಾರೆ. ಇಲ್ಲಿ ದಾವಿನಿ ಇದ್ದಾರೆ ನನ್ನ ಜೊತೆಗೆ. ಸೊ ಇವತ್ತು ಫುಲ್ಲು ಬ್ರಿಸೆಲ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಒನ್ ಡೇ ಟ್ರಿಪ್ ಇದು. ಜರ್ಮನಿಯಿಂದ ನಮಗೆ ಇಲ್ಲಿಗೆ ಎಷ್ಟಾಗುತ್ತಪ್ಪ ಬರೋಕ್ಕೆ? ಎಷ್ಟು ಟೈಮ್ ಆಗುತ್ತೆ? 3 hours 4 hours ಬೇಕು. ಓಕೆ, ನಾವು ಬಂದಿದ್ದು ಬೆಳಗ್ಗೆ ಫ್ಲಿಕ್ಸ್ ಬಸ್ ಅಂತ ಹೇಳಿ 7:30 ತೊಗೊಂಡ್ವಿ ನಾವು. ಸೊ 10 ಬಂದ್ವಿ ಇಲ್ಲಿಗೆ. ಸೊ ಇವಾಗ ಫುಲ್ ಕಂಪ್ಲೀಟ್ ಸಿಟಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಆ್ಯಕ್ಚುಲಿ ಚಳಿ ಇನ್ನೂ ಕಮ್ಮಿ ಆಗಿಲ್ಲ, ಅದಕ್ಕೇ ವಾಯ್ಸ್ ಅನ್ನೋದು ಇನ್ನೂ ಕಂಪ್ಲೀಟಾಗಿ ಕರೆಕ್ಟ್ ಆಗಿಲ್ಲ. ಸೊ ಎಸ್, ಸೊ ನಮ್ಮ ಈ ಬ್ರಿಸೆಲ್ ಟ್ರಿಪ್ನ ಶುರು ಮಾಡೋಣ ಇವಾಗ ನಾನಿರೋ ಪ್ಲೇಸ್ ಇದು ಗ್ರ್ಯಾಂಡ್ ಪ್ಯಾಲೇಸ್ ಅಂತ ಹೇಳಿ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇನೇ ಗ್ರ್ಯಾಂಡ್ ಪ್ಯಾಲೇಸ್. ಸೊ ಮೋಸ್ಟ್ಲಿ ಇವಾಗ ಕ್ರಿಸ್ಮಸ್ ಮಾರ್ಕೆಟಿಗೆ ಅಂತ ಹೇಳಿ ಸುತ್ತ ಇಲ್ಲೆಲ್ಲ ಶಾಪ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲ ಅಂತಂದರೆ ನಾರ್ಮಲಿ ಇದು ಶಾಪ್ ನೋಡೋಕ್ಕೆ ಎಂಟ್ರೆನ್ಸ್ ಇರ್ಬೋದು ಅನಿಸುತ್ತೆ ನಮಗೆ. ಸೊ ಹೋಗಿ ನೋಡೋಣ ಒಳಗಡೆ ಹೋಗೋಕ್ಕೆ ಏನಾದ್ರೂ ಎಂಟ್ರಿ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ಎಸ್, ಸೊ ಅಫಿಷಿಯಲಿ ಇದು ಮದುವೆ ಆಗಿದ ಮೇಲಿಂದ ನನಗೆ ಮೊದಲನೇ ಟ್ರಿಪ್ ದರ್ಶನ್ ಜೊತೆ ಹೊರಗಡೆ ಬಂದಿರೋದು ನಾವು. ಇಲ್ಲಿ ನಾವು ಜರ್ಮನಿ ಬಂದಾದ್ಮೇಲಿಂದ ತುಂಬ ಚಳಿ ಇದ್ದಿದ್ದರಿಂದ ಆಲ್ಮೋಸ್ಟ್ ಒಂದು 15 days ನಾವು ಎಲ್ಲೂ ಹೋಗಲಿಲ್ಲ. ಈಗ 1 day ಬ್ರಿಸೆಲ್ಸಿಗೆ ಟ್ರಿಪ್ ಬಂದಿದ್ದೀವಿ. ಸೊ ಹೋಪ್ಫುಲಿ ಐ ಥಿಂಕ್ ಇಟ್ ವಿಲ್ ಬಿ ಅ ಮೆಮೊರೇಬಲ್ ಟ್ರಿಪ್ ಅಂತ. ಸೊ ಈ ಪ್ಯಾಲೇಸ್ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇರೋಂಗೆ ಕಾಣಿಸ್ತಾ ಇದೆ. ಇದು ಒಂದು ಸ್ಕ್ವೇರ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಒಂಥರ ಯೂನಿಕ್ ಆಗಿರೋ ಬಿಲ್ಡಿಂಗ್ಗಳಿದೆ, ನೋಡ್ಬೋದು ನೀವು. ಸೊ ದರ್ಶನ್ ಅವರಿಗೆ ಯಾವಾಗಲೂ ಮ್ಯಾಗ್ನೆಟ್ ಅಂದರೆ ತುಂಬ ಕ್ರೇಸು. ಎಲ್ಲಿಗೆ ಹೋದ್ರೂ ಕಲೆಕ್ಟ್ ಮಾಡ್ಕೊತಾನೆ ಇರ್ತಾರೆ. ಇವಾಗ ಹುಡುಕ್ತಾ ಇದ್ದಾರೆ ಯಾವ್ದು ತಗೊಳ್ಳೋಣ ಅಂತ ಹೇಳಿ. ಸೊ ಬೆಲ್ಜಿಯಂ ಫೇಮಸ್ ಫಾರ್ ಇದು ವ್ಯಾಫಲ್ಸು ಮತ್ತು ಡಾರ್ಕ್ ಚಾಕ್ಲೇಟ್ಸು. ಸೊ ತುಂಬ ವೆರೈಟಿ ಆಫ್ ಇದಿದೆ, ನೋಡ್ಬೋದು ನೀವು ಇಲ್ಲಿ. ತುಂಬ ಯೂನಿಕ್ ಆಗಿರೋ ಕೀ ಚೈನ್ಗಳಿದೆ ಇಲ್ಲಿ. ಬಟರ್ಫ್ಲೈಸ್. ಸೊ ಇಲ್ಲಿ ನಾವೇನಾದರೂ ಬ್ರಿಸೆಲ್ಸಲ್ಲಿ ಸಿಟಿ ಟೂರ್ ತೊಗೋಬೇಕು ಅಂತ ಅಂದರೆ ಈ ಥರ ಆಪ್ಷನ್ಸ್ ಇದೆ. ಅಲ್ಲಿರೋದು ಟೂರ್ ಗೈಡ್ ಇದ್ದಾರೆ. ನೀವು ಕುತ್ಕೊಂಡು ನಿಮಗೆ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳ ಹತ್ರ ಕರ್ಕೊಂಡು ಹೋಗಿ ಅದು ಏನು ಅದರದ್ದು ಹಿಸ್ಟ್ರಿ ಏನಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಷ್ಟು ಕೂಲ್ ಇದೆ ಅಲ್ವಾ? ಆರಾಮಾಗಿ ನೀವು ನಡಿಬೇಕು ಎಲ್ಲ ಕಡೆ ಅಂತ ಏನಿಲ್ಲ, ಕುತ್ಕೊಂಡು ಈ ಊರ ಬಗ್ಗೆ, ಈ ಒಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಬೋದು. ಹುಷಾರು. ಎಲ್ಲಿದ್ದೀವಪ್ಪ ನಾವು ಇವಾಗ? ಬೆಲ್ಜಿಯಂ ಚಾಕ್ಲೇಟ್ಸ್. ಸೊ ವರ್ಲ್ಡ್ ಫೇಮಸ್ ಬೆಲ್ಜಿಯಂ ಚಾಕ್ಲೇಟ್ಸು. ಎಷ್ಟು ವೆರೈಟಿ ಇದೆ ನೋಡ್ಬೋದು ನೀವು.
ಎಲ್ಲ ಇವಾಗ ಮಾಡಿ ಇಟ್ಟಿದ್ದಾರೆ. ಸೊ ಫೇಮಸ್ ಬೆಲ್ಜಿಯಂ ಫ್ರೈಸ್ ಮತ್ತು ಇಲ್ಲಿ ಚಾಕ್ಲೇಟ್ ವೆಫಲ್ಸ್ ಇದೆ. ಫೇಮಸ್ 1867 ವೆಫಲ್ಸ್ ನೋಡ್ಬೋದು. ಬೆಲ್ಜಿಯಂ ವೆಫಲ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಫೇಮಸ್ ಅಂತ ಹೇಳಿ. ಶಾಪ್ ನೋಡ್ಬೋದು ನೀವು ಎಷ್ಟು ಕ್ರೌಡೆಡ್ ಆಗಿದೆ ಅಂತ. ಸೊ ದರ್ಶನ್ ಅವ್ರು ಅಲ್ಲಿ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇಬ್ರು ಬೆಲ್ಜಿಯಂ ವೆಫಲ್ಸ್ ಬಂದ ತಕ್ಷಣ ನನ್ನ ಮರ್ತ್ಬಿಟ್ಟು ಹೆಂಗೆ ತಿಂತಾ ಇದ್ದಾರೆ ನೋಡಿ. ಸೊ ವರ್ಲ್ಡ್ ಫೇಮಸ್ ಬೆಲ್ಜಿಯಂ ವೆಫಲ್ಸ್ ಇದು. ವರ್ಲ್ಡ್ ಫೇಮಸ್ ಬೆಲ್ಜಿಯಂ ವೆಫಲ್ಸ್ ಇದು. ಆಮೇಲೆ ತಿಂತಾ ಇದ್ದೀರಾ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಅದು ಆ್ಯಕ್ಚುಲಿ ವರ್ತ್ ಹೈಪಾ ಅಥವಾ ಓವರ್ ರೇಟೆಡಾ? ಓವರ್ ರೇಟೆಡ್. ಎಷ್ಟಾಯ್ತು ಇದಕ್ಕೆ? 7 ಯೂರೋಸು. ಸೊ ಇಂಡಿಯನ್ ರುಪೀಸಲ್ಲಿ 600 ರುಪೀಸು. ಏನಂದ್ರೆ ಎಲ್ಲ ತುಂಬಾ ಫ್ರೆಶ್ ಆಗಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಚಾಕ್ಲೇಟ್ಸ್ ಕೂಡ. ಚಾಕ್ಲೇಟ್ಸ್ ಹಾಗೆ ವಾಫಲ್ ಮತ್ತೆ ಇಟ್ಸ್ ಲೈಕ್ ದೇರ್ ಇಸ್ ಅ ಮೇಪಲ್ ಸಿರಪ್ ಏನೋ ಇದೆ, ತುಂಬಾ ಫ್ರೆಶ್ ಆಗಿದೆ. ಸೊ ಓಕೆ, ಗುಡ್, ಇಟ್ಸ್ ಗುಡ್. ಜನ ನೋಡ್ಬೋದು ನೀವು ಎಷ್ಟು ಕ್ರೌಡೆಡ್ ಇದೆ ಈ ಪ್ಲೇಸ್ ಸುತ್ತ. ಒಂದ್ ಕಡೆ ನಿಂತ್ಕೊಂಡು ತಿನ್ನೋಗೂ ಜಾಗ ಇಲ್ಲ, ಅಷ್ಟು ಕ್ರೌಡೆಡ್ ಇದೆ. ಇಲ್ಲಿ ನೋಡ್ಬೋದು ನ್ಯೂ ಇಯರ್ ವೈಬ್ಸ್ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದೊಂದು ಯೂನಿಕ್ ಆಗಿರೋ ಬಿಲ್ಡಿಂಗ್ ಇದೆ ನೋಡಿ. ಇಲ್ಲಿ ಒಂದು ಸೈಕಲ್ಗಳು ಸಡನ್ ನೋಡಿದ ತಕ್ಷಣ ಏನೋ ಪಿಕ್ಚರ್ಸ್ ಥರ ಅಂತ ಅನಿಸ್ತು, ಬಟ್ ಇದು ಆ್ಯಕ್ಚುಲ್ ಸೈಕಲ್ಗಳು. ಇದು ಚಿಕ್ಕ ಮಕ್ಕಳಿಗೆ ಅಂತ ಕೊಟ್ಟಿರೋದು. ಯಾರಿಗೆ ಹೇಳು? ಸೊ ನಾವಿದ್ದೀವಿ ಇವಾಗ ಬ್ರಿಸೆಲ್ಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಅಟ್ರಾಕ್ಷನ್. ಈಗ ನಾವು ಪ್ಯಾರಿಸಲ್ಲಿ ಎಫೆಲ್ ಟವರ್ ಹೇಗಿದೆ ಅದೇ ಥರ ಬ್ರಿಸೆಲ್ಸಲ್ಲಿ ಇದು. ಸೊ ಇದು ನನ್ನ ಹಿಂದೆ ಇದು ಏನು ಸ್ಟ್ರಕ್ಚರ್ ಇದೆ, ಪ್ರತಿಯೊಂದು ಒಳಗಡೆನೂ ನಾವು ಓಡಾಡ್ಬೋದು. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೋದು. ಸೊ ಈ ಸ್ಟ್ರಕ್ಚರ್ ಮಾಡಿರೋದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿರೋದು. ಆಲ್ಮೋಸ್ಟ್ 100 ಮೀಟರ್ಸ್ ಇದೆ. ನೋಡ್ಬೋದು ನೀವು. ಇದು ಮಾಡೋಕ್ಕೆ ತುಂಬ ಆ್ಯಕ್ಚುಲಿ ಎಫರ್ಟ್ಸ್ ಆಗಿದೆ. ಹತ್ತಿರದಿಂದ ನಾನು ನಿಮಗೆ ಒಂದು ವ್ಯೂ ತೋರಿಸ್ತೀನಿ, ಅದು ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇದು ಸ್ಟ್ರಕ್ಚರ್ ನೋಡಿದಾಗ ನೀವು ಅನ್ಕೋಬೋದು ಎಷ್ಟು ಎಫರ್ಟ್ ಆಗಿರ್ಬೋದು ಈ ಸ್ಟ್ರಕ್ಚರ್ನ ಮಾಡೋಕ್ಕೆ ಅಂತ ಹೇಳಿ.
ಆ್ಯಕ್ಚುಲಿ ಒಳಗಡೆ ಹೋಗಬೇಕು ಅಂತಂದರೆ ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಸ್ಟೇರ್ಸ್ ಇದೆ ಮತ್ತು ಮಧ್ಯದ್ರಿಂದ ಮೋಸ್ಟ್ಲಿ ಲಿಫ್ಟ್ ಇರ್ಬೋದು ಅನಿಸುತ್ತೆ ಮೇಲ್ಗಡೆ ಹೋಗೋವರೆಗೂ. ಈ ಸೈಡ್ ಎರಡೂ ಕಡೆ 3 ಕಡೆಗೂ ಇದೊಂದು ಸ್ಟೇರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಆಲ್ರೆಡಿ ಸಂಜೆ ಆಗೋಗಿದೆ, ಆಲ್ಮೋಸ್ಟ್ ಟೈಮ್ ಈಗ 5 ಗಂಟೆ ಆಗಿದೆ. ಇಷ್ಟೊತ್ತು ಚೆನ್ನಾಗಿ ಹೊರಗಡೆ ಸುತ್ತಿದಾಗಿತ್ತು. ಕೊನೆಗೆ ಈಗ ಒಂದು ಇಂಡಿಯನ್ ರೆಸ್ಟೋರೆಂಟ್, ರಾಯಲ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೇಳಿ ಅದರಲ್ಲಿ ಈಗ ಊಟ ಮಾಡೋಣ ಅಂತ ಬಂದ್ವಿ. ಇವಾಗ ತಾನೇ ಆರ್ಡರ್ ಕೊಟ್ವಿ. ಸೊ ಸ್ಟಾರ್ಟರ್ಸಿಗೆ ಒಂದಿಷ್ಟು ನಾನ್ ವೆಜ್ ಸ್ಟಾರ್ಟರ್ಸು, ಜೊತೆಗೆ ಚಿಕನ್ ಬಿರಿಯಾನಿ, ಆಮೇಲಿಂದ ಒಂದು ಚಿಕನ್ ಮದ್ರಾಸಿ ಮತ್ತು ಗಾರ್ಲಿಕ್ ನಾನು ಹೇಳಿದ್ದೀವಿ. ಸೊ ಆರ್ಡರಿಗೆ 20 ನಿಮಿಷ ಆಗುತ್ತೆ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಹಶು ಅನ್ನೋದಕ್ಕಿಂತ ಹೊರಗಡೆ ತುಂಬ ಚಳಿ ಇದರಿಂದ ಎಲ್ಲಾದರೂ ಒಂದು ಕಡೆ ಹೋಗಿ ಕೂತ್ಬಿಡೋಣಪ್ಪ ಅನ್ನಂಗೆ ಆಗಿತ್ತು. ಸೊ ಈಗ ಊಟಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಊಟ ಮಾಡಿ ಇವತ್ತು ನೆಕ್ಸ್ಟ್ ಇನ್ನೇನು ಪ್ರೋಗ್ರಾಮ್ ಇದೆ ಅಂದರೆ ಕ್ರಿಸ್ಮಸ್ ಮಾರ್ಕೆಟ್. ಲೈಟ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ಲೈಟ್ಸ್ಗಳು. ಸೊ ಒಂದು ರೌಂಡು ಚೆನ್ನಾಗೆಲ್ಲ ಕ್ರಿಸ್ಮಸ್ ಮಾರ್ಕೆಟ್ ಅಡ್ಡಾಡಿಕೊಂಡು ಲೈಟ್ ನೋಡಿಸ್ಕೊಂಡು ಅಲ್ಲೇನಾದರೂ ಡೆಸರ್ಟ್ ತಿಂದ್ಕೊಂಡು, ಸೊ ಸಂಜೆ ನಮಗೆ 9:45ಗೆ ಇಲ್ಲಿಂದ ಬ್ರಿಝೆಲ್ಲಿಂದ ಆಖನಿಗೆ ನಮಗೆ ಬಸ್ ಇದೆ. ಅದು ಆಲ್ಮೋಸ್ಟ್ 2.5 hours ಜರ್ನಿ. ನಾವು ಮಿಡ್ ನೈಟ್ ರೀಚ್ ಆಗ್ತೀವಿ ಆಖನಿಗೆ. ಸೊ ಇದಿಷ್ಟು ಇವಾಗಿನ ಅಪ್ಡೇಟ್ಸು. ಸೊ ಊಟ ಬಂದಾಗ ಏನೇನೆಲ್ಲ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಕ್ರಿಸ್ಮಸ್ ಮಾರ್ಕೆಟ್ ಕೂಡ ಲೈಟ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಸೊ ದರ್ಶನ್ ಅವರಿದ್ದಾರೆ ಇಲ್ಲಿ ನೋಡ್ಬೋದು. ದಾಮಿನಿ ಎಕ್ಸಾಸ್ಟೆಡ್. ಸಿನಿಮಾ ಸಾಕಾಗಿದೆ, ಊಟ ಬಂದರೆ ಸಾಕು. ಚೆನ್ನಾಗಿತ್ತಾ? ಬ್ರಿಝೆಲ್ ಹೇಗಿತ್ತು? ಚೆನ್ನಾಗಿದೆ, ಎಲ್ಲ ಒಂದೇ ಥರ ಊರುಗಳಷ್ಟೇ. ಏನು ಇಷ್ಟ ಆಯಿತು ಬ್ರಿಝೆಲ್ಸಲ್ಲಿ? ಸೊ ಇವರಿಬ್ಬರಿಗೂ ಮ್ಯಾಂಗೋ ಲಸ್ಸಿ. ಸೊ ನಂಗೆ ಸ್ವಲ್ಪ ಶೀತ ಇದ್ದಿದ್ದರಿಂದ ನಾನು ನಮ್ಮದು ಮಸಾಲೆ ಟೀಗೆ ವೆಯ್ಟ್ ಮಾಡಬೇಕು. ನಾನು ಎಂಜಾಯ್ ಮಾಡಿ. ಹೇಗಿದೆ? Same. Nice, it's really good. Lassi, it's not sugary, salty and sugar added. we got some biscuits. ಅವರು ಹಶ್ವಾಗಿರುತ್ತೆ, ಅವರು ಊಟ ಬರತ್ತಂತ ಇರಲಿ ಅಂತ ಹೇಳಿ ಬಿಸ್ಕೆಟ್ಸ್ ಕೊಟ್ಟಿದ್ದಾರೆ. ನಮ್ಮ ಕ್ರ್ಯಾಕರ್ ಬಿಸ್ಕೆಟ್ ಥರ ಇದೆ ಇದು. ನಮ್ಮದು ಇದು ಅಷ್ಟೇ ಸೇಮ್. ಡಿಪ್ ಮಾಡಿ ಕಂಪ್ಲೀಟ್ ಮಿಕ್ಸ್ ನಾನ್ ವೆಜ್ ಸ್ಟಾರ್ಟರ್ ಹೇಳಿದ್ವಿ. ಅದರಲ್ಲಿ ಒಂದು ಕೈಂಡ್ ಆಫ್ ಲೈಕ್ 4 to 5 ವೆರೈಟೀಸ್ ಆಫ್ ಚಿಕನ್ ಬಂದಿತ್ತು. ಇದು ನೋಡಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ಲೈಕ್ ನಮ್ಮ ಹತ್ರ ಖಾರ ಕೇಳಬೇಡಿ, ಬೇಕಾದ್ರೆ ಮೆಣಸಿನ್ಕಾಯಿ. ಸೊ ಗಾರ್ಲಿಕ್ ಬ್ರೆಡ್ಡು, ಅದರಲ್ಲಿ ಚಿಕನ್ ಮದ್ರಾಸಿ. ಸೊ ಇಲ್ಲಿ ರಾಯಲ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ನಮಗೆ ಟೇಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸಾಂಬಾರು ಕೊಟ್ಟಿದ್ರು. ಚಿಕನ್ ಬಿರಿಯಾನಿ ಇದೆ ಇಲ್ಲಿ. ಮೈ ಗಾಡ್, ನೋಡ್ಬೋದು ಇಲ್ಲಿ ನೀವು ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು, ಆನಿಯನ್ ಕೊಟ್ಟರು. ಮೋಸ್ಟ್ಲಿ ಫಸ್ಟ್ ರೆಸ್ಟೋರೆಂಟ್ ಅನಿಸುತ್ತೆ ನಮಗೆ ಇಷ್ಟೊಂದು ಆನಿಯನ್ ಕೊಟ್ಟಿರೋದಲ್ಲಪ್ಪ. ಊಟ ಹೇಗಿದೆ? ಚೆನ್ನಾಗಿದೆ ಅಲ್ಲ? ಟೇಸ್ಟ್ ಚೆನ್ನಾಗಿದೆ. ಖಾರ ನಮ್ಮಷ್ಟು ಖಾರ ಇಲ್ಲ, ಬಟ್ ಟೇಸ್ಟ್ ವೈಸ್ ಇಟ್ ಇಸ್ ಗುಡ್. ಎಂಡಿಂಗ್ ದ ಮೀಲ್ಸ್ ವಿತ್ ಸಮ್ ಟೀ, ಇಂಡಿಯನ್ ಟೀ, ಮಸಾಲಾ ಟೀ. ಬ್ಯೂಟಿಫುಲ್ ಬ್ರಿಝೆಲ್ಸ್ ನೈಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಕ್ರಿಸ್ಮಸ್ ಲೈಟ್ಸು. ಸೊ ಈ ಪ್ಯಾಲೇಸ್ ಗ್ರೌಂಡ್ ನೋಡಿ, ಬಂದಾಗ ಬೆಳಗ್ಗೆ ಎಷ್ಟು ಕಮ್ಮಿ ಜನ ಇದ್ರು, ಇವಾಗ ಜನ ನೋಡ್ಬೋದು ನೀವು. ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಹಂಗೆ ಇದೆ, ಫುಲ್ ಕಲರ್ಫುಲ್ ಲೈಟ್ಸ್ ಇದೆ ಇಲ್ಲಿ. ಸೊ ಚಳಿ ಹೇಗಿದೆ ಸಿನಿಮಾ? ಭಾಳ ಚಳಿ ಇದೆಯಾ? ಮತ್ತೆ ಲೈಟ್ಸ್ ಎಲ್ಲ ಹೇಗಿದೆ? ನಮ್ಮ ಮೈಸೂರು ಪ್ಯಾಲೇಸ್. ಸೊ
ಸೊ ನಿಮ್ಮೆಲ್ಲರಿಗೂ ಈ ಬೆಲ್ಜಿಯಂ ಬ್ರಿಸೆಲ್ ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ದಿವ್ಯಾಸ್ ಲೈಫ್ ಇನ್ ಜರ್ಮನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.